ಏನ್ರಿ ಬಂದಿರೋದು? ಈ ದುಬಾರಿ ದುನಿಯಾದಲ್ಲಿ ಜನರು ಜೀವನ ಮಾಡೋದು ತುಂಬಾ ಕಷ್ಟ ಸ್ವಾಮಿ. ಅತಿವೃಷ್ಟಿ ಆದ್ರೂ ಕಷ್ಟ, ಬರಗಾಲ ಬಂದ್ರೂ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಸ್ವಾಮಿ. ಯಾಕಂತೀರಾ? ತರಕಾರಿ ಬೆಲೆ ಹೆಚ್ಚಾಗಿದೆ ಕಣ್ರಿ. ಎಷ್ಟು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬರ್ರಿ. ರಾಜ್ಯದಲ್ಲಿ ಗಗನಕ್ಕೇರಿದ ತರಕಾರಿಗಳ ಬೆಲೆ. 60ಕ್ಕೇರಿದ ಟೊಮೊಟೊ, 600ಕ್ಕೆ ಜಿಗಿದ ನುಗ್ಗೆಕಾಯಿ. ಸಾಂಬಾರ್ಗೂ ಬೇಕು, ಸಾಗುಗೂ ಬೇಕು. ತರ ಚಳಿ ನಡುವೆ ಬಿಸಿ ಬಿಸಿ ರಸಂಗೂ ಬೇಕು. ಅಡಿಗೆ ಮನೆಯಲ್ಲಿ ಇದರ ಪಾತ್ರ ಅತ್ಯಂತ ಮಹತ್ವದ್ದು. ವೆಜ್ ಮತ್ತು ನಾನ್ ವೆಜ್ನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವುದು ಈ ಕೆಂಪು ಸುಂದರಿ ಟೊಮೊಟೊ. ಅದೇ ಟೊಮೊಟೊ ದರ ಇದೀಗ ಮುಗಿಲು ಮುಟ್ಟಿದೆ. ಅರವತ್ತಕ್ಕೇರುವ ಮತ್ತು 3ಕ್ಕೆ ಇಳಿಯುವ ತರಕಾರಿ ಅಂದ್ರೆ ಅದು ಟೊಮೊಟೊ. ಒಮ್ಮೆ ಕೇವಲ 1 ಕೆಜಿ ₹1 ಇರುತ್ತೆ, ಕೆಲವೊಮ್ಮೆ ಶತಕಕ್ಕಿರುತ್ತೆ. ಹೀಗೆ ಆಟವಾಡ್ತಿರೋ ಟೊಮೊಟೊ ಈಗ ಶತಕಕ್ಕೆ ಲಗ್ಗೆ ಇಟ್ಟಿದೆ. ರಾಜ್ಯ ಟೊಮೊಟೊಗೆ ಹೆಸರುವಾಸಿಯಾಗಿದೆ. ಕೋಲಾರದಲ್ಲಿಯೂ ಕೂಡ 15 ಕೆಜಿ ಟೊಮೊಟೊ ಬೆಲೆ 600ರ ಗಡಿ ದಾಟಿದೆ. ಟೊಮೊಟೊ ಕತೆ ಅಷ್ಟಾದ್ರೆ ಇತ್ತ ನುಗ್ಗೆಕಾಯಿ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಬೆಂಗಳೂರಿಗೆ ನಿತ್ಯ 100 ಟನ್ ನುಗ್ಗೆಕಾಯಿ ಬರ್ತಾ ಇತ್ತು, ಆದ್ರೆ ಈಗ ಕೇವಲ 30 ಟನ್ ಮಾತ್ರ ಬರ್ತಿದೆ. 1 ಕೆಜಿ ನುಗ್ಗೆಕಾಯಿ ಬೆಲೆ ಸರಿಸುಮಾರು ₹600 ಆಗಿದೆ. ತಮಿಳುನಾಡಿನಲ್ಲಿ ಹೆಚ್ಚಾಗಿ ನುಗ್ಗೆಕಾಯಿ ಬೆಳೀತಾ ಇದ್ದು, ಈ ದಿತ್ವ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ನುಗ್ಗೆಕಾಯಿ ಸಪ್ಲೈ ನಿಂತು ಹೋಗಿದೆ. ತಮಿಳುನಾಡಿನಿಂದ ಬರುವಂತಹ ನುಗ್ಗೆಕಾಯಿ ಬ್ರೇಕ್ ಬಿದ್ದ ಕಾರಣ ಸಿಲಿಕಾನ್ ಸಿಟಿಯಲ್ಲಿ ನುಗ್ಗೆಕಾಯಿ ಬೆಲೆ ಗಗನಕ್ಕೇರಿದೆ. ಇನ್ನುಳಿದ ಎಲ್ಲ ತರಕಾರಿಯ ಬೆಲೆಯೂ ಕೂಡ 100ರ ಗಡಿಯಲ್ಲಿ ನಿಂತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ರಿ ಬಂದಿರೋದು? ಈ ದುಬಾರಿ ದುನಿಯಾದಲ್ಲಿ ಜನರು ಜೀವನ ಮಾಡೋದು ತುಂಬಾ ಕಷ್ಟ ಸ್ವಾಮಿ. ಅತಿವೃಷ್ಟಿ ಆದ್ರೂ ಕಷ್ಟ, ಬರಗಾಲ ಬಂದ್ರೂ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಸ್ವಾಮಿ. ಯಾಕಂತೀರಾ? ತರಕಾರಿ ಬೆಲೆ ಹೆಚ್ಚಾಗಿದೆ ಕಣ್ರಿ. ಎಷ್ಟು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬರ್ರಿ. ರಾಜ್ಯದಲ್ಲಿ ಗಗನಕ್ಕೇರಿದ ತರಕಾರಿಗಳ ಬೆಲೆ. 60ಕ್ಕೇರಿದ ಟೊಮೊಟೊ, 600ಕ್ಕೆ ಜಿಗಿದ ನುಗ್ಗೆಕಾಯಿ. ಸಾಂಬಾರ್ಗೂ ಬೇಕು, ಸಾಗುಗೂ ಬೇಕು. ತರ ಚಳಿ ನಡುವೆ ಬಿಸಿ ಬಿಸಿ ರಸಂಗೂ ಬೇಕು. ಅಡಿಗೆ ಮನೆಯಲ್ಲಿ ಇದರ ಪಾತ್ರ ಅತ್ಯಂತ ಮಹತ್ವದ್ದು. ವೆಜ್ ಮತ್ತು ನಾನ್ ವೆಜ್ನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವುದು ಈ ಕೆಂಪು ಸುಂದರಿ ಟೊಮೊಟೊ. ಅದೇ ಟೊಮೊಟೊ ದರ ಇದೀಗ ಮುಗಿಲು ಮುಟ್ಟಿದೆ. ಅರವತ್ತಕ್ಕೇರುವ ಮತ್ತು 3ಕ್ಕೆ ಇಳಿಯುವ ತರಕಾರಿ ಅಂದ್ರೆ ಅದು ಟೊಮೊಟೊ. ಒಮ್ಮೆ ಕೇವಲ 1 ಕೆಜಿ ₹1 ಇರುತ್ತೆ, ಕೆಲವೊಮ್ಮೆ ಶತಕಕ್ಕಿರುತ್ತೆ. ಹೀಗೆ ಆಟವಾಡ್ತಿರೋ ಟೊಮೊಟೊ ಈಗ ಶತಕಕ್ಕೆ ಲಗ್ಗೆ ಇಟ್ಟಿದೆ. ರಾಜ್ಯ ಟೊಮೊಟೊಗೆ ಹೆಸರುವಾಸಿಯಾಗಿದೆ. ಕೋಲಾರದಲ್ಲಿಯೂ ಕೂಡ 15 ಕೆಜಿ ಟೊಮೊಟೊ ಬೆಲೆ 600ರ ಗಡಿ ದಾಟಿದೆ. ಟೊಮೊಟೊ ಕತೆ ಅಷ್ಟಾದ್ರೆ ಇತ್ತ ನುಗ್ಗೆಕಾಯಿ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಬೆಂಗಳೂರಿಗೆ ನಿತ್ಯ 100 ಟನ್ ನುಗ್ಗೆಕಾಯಿ ಬರ್ತಾ ಇತ್ತು, ಆದ್ರೆ ಈಗ ಕೇವಲ 30 ಟನ್ ಮಾತ್ರ ಬರ್ತಿದೆ. 1 ಕೆಜಿ ನುಗ್ಗೆಕಾಯಿ ಬೆಲೆ ಸರಿಸುಮಾರು ₹600 ಆಗಿದೆ. ತಮಿಳುನಾಡಿನಲ್ಲಿ ಹೆಚ್ಚಾಗಿ ನುಗ್ಗೆಕಾಯಿ ಬೆಳೀತಾ ಇದ್ದು, ಈ ದಿತ್ವ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ನುಗ್ಗೆಕಾಯಿ ಸಪ್ಲೈ ನಿಂತು ಹೋಗಿದೆ. ತಮಿಳುನಾಡಿನಿಂದ ಬರುವಂತಹ ನುಗ್ಗೆಕಾಯಿ ಬ್ರೇಕ್ ಬಿದ್ದ ಕಾರಣ ಸಿಲಿಕಾನ್ ಸಿಟಿಯಲ್ಲಿ ನುಗ್ಗೆಕಾಯಿ ಬೆಲೆ ಗಗನಕ್ಕೇರಿದೆ. ಇನ್ನುಳಿದ ಎಲ್ಲ ತರಕಾರಿಯ ಬೆಲೆಯೂ ಕೂಡ 100ರ ಗಡಿಯಲ್ಲಿ ನಿಂತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ರಿ ಬಂದಿರೋದು? ಈ ದುಬಾರಿ ದುನಿಯಾದಲ್ಲಿ ಜನರು ಜೀವನ ಮಾಡೋದು ತುಂಬಾ ಕಷ್ಟ ಸ್ವಾಮಿ. ಅತಿವೃಷ್ಟಿ ಆದ್ರೂ ಕಷ್ಟ, ಬರಗಾಲ ಬಂದ್ರೂ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಸ್ವಾಮಿ. ಯಾಕಂತೀರಾ? ತರಕಾರಿ ಬೆಲೆ ಹೆಚ್ಚಾಗಿದೆ ಕಣ್ರಿ. ಎಷ್ಟು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬರ್ರಿ. ರಾಜ್ಯದಲ್ಲಿ ಗಗನಕ್ಕೇರಿದ ತರಕಾರಿಗಳ ಬೆಲೆ. 60ಕ್ಕೇರಿದ ಟೊಮೊಟೊ, 600ಕ್ಕೆ ಜಿಗಿದ ನುಗ್ಗೆಕಾಯಿ. ಸಾಂಬಾರ್ಗೂ ಬೇಕು,
ಸಾಗುಗೂ ಬೇಕು, ತರತರ ಚಳಿ ನಡುವೆ ಬಿಸಿ ಬಿಸಿ ರಸಂಗೂ ಬೇಕು. ಅಡಿಗೆ ಮನೆಯಲ್ಲಿ ಇದರ ಪಾತ್ರ ಅತ್ಯಂತ ಮಹತ್ವದ್ದು. ವೆಜ್ ಮತ್ತು ನಾನ್ ವೆಜ್ನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವುದು ಈ ಕೆಂಪು ಸುಂದರಿ ಟೊಮೊಟೊ. ಅದೇ ಟೊಮೊಟೊ ದರ ಇದೀಗ ಮುಗಿಲು ಮುಟ್ಟಿದೆ. ಅರವತ್ತಕ್ಕೇರುವ ಮತ್ತು 3ಕ್ಕೆ ಇಳಿಯುವ ತರಕಾರಿ ಅಂದ್ರೆ ಅದು ಟೊಮೊಟೊ. ಒಮ್ಮೆ ಕೇವಲ 1 ಕೆಜಿ ₹1 ಇರುತ್ತೆ, ಕೆಲವೊಮ್ಮೆ ಶತಕಕ್ಕಿರುತ್ತೆ. ಹೀಗೆ ಆಟವಾಡ್ತಿರೋ ಟೊಮೊಟೊ ಈಗ ಶತಕಕ್ಕೆ ಲಗ್ಗೆ ಇಟ್ಟಿದೆ. ರಾಜ್ಯ ಟೊಮೊಟೊಗೆ ಹೆಸರುವಾಸಿಯಾಗಿದೆ. ಕೋಲಾರದಲ್ಲಿಯೂ ಕೂಡ 15 ಕೆಜಿ ಟೊಮೊಟೊ ಬೆಲೆ 600ರ ಗಡಿ ದಾಟಿದೆ. ಟೊಮೊಟೊ ಕತೆ ಅಷ್ಟಾದ್ರೆ ಇತ್ತ ನುಗ್ಗೆಕಾಯಿ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಬೆಂಗಳೂರಿಗೆ ನಿತ್ಯ 100 ಟನ್ ನುಗ್ಗೆಕಾಯಿ ಬರ್ತಾ ಇತ್ತು, ಆದ್ರೆ ಈಗ ಕೇವಲ 30 ಟನ್ ಮಾತ್ರ ಬರ್ತಿದೆ. 1 ಕೆಜಿ ನುಗ್ಗೆಕಾಯಿ ಬೆಲೆ ಸರಿಸುಮಾರು ₹600 ಆಗಿದೆ. ತಮಿಳುನಾಡಿನಲ್ಲಿ ಹೆಚ್ಚಾಗಿ ನುಗ್ಗೆಕಾಯಿ ಬೆಳೀತಾ ಇದ್ದು, ಈ ದಿತ್ವ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ನುಗ್ಗೆಕಾಯಿ ಸಪ್ಲೈ ನಿಂತು ಹೋಗಿದೆ. ತಮಿಳುನಾಡಿನಿಂದ ಬರುವಂತಹ ನುಗ್ಗೆಕಾಯಿ ಬ್ರೇಕ್ ಬಿದ್ದ ಕಾರಣ ಸಿಲಿಕಾನ್ ಸಿಟಿಯಲ್ಲಿ ನುಗ್ಗೆಕಾಯಿ ಬೆಲೆ ಗಗನಕ್ಕೇರಿದೆ. ಇನ್ನುಳಿದ ಎಲ್ಲ ತರಕಾರಿಯ ಬೆಲೆಯೂ ಕೂಡ 100ರ ಗಡಿಯಲ್ಲಿ ನಿಂತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ರಿ ಬಂದಿರೋದು? ಈ ದುಬಾರಿ ದುನಿಯಾದಲ್ಲಿ ಜನರು ಜೀವನ ಮಾಡೋದು ತುಂಬಾ ಕಷ್ಟ ಸ್ವಾಮಿ. ಅತಿವೃಷ್ಟಿ ಆದ್ರೂ ಕಷ್ಟ, ಬರಗಾಲ ಬಂದ್ರೂ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಸ್ವಾಮಿ. ಯಾಕಂತೀರಾ? ತರಕಾರಿ ಬೆಲೆ ಹೆಚ್ಚಾಗಿದೆ ಕಣ್ರಿ. ಎಷ್ಟು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬರ್ರಿ. ರಾಜ್ಯದಲ್ಲಿ ಗಗನಕ್ಕೇರಿದ ತರಕಾರಿಗಳ ಬೆಲೆ. 60ಕ್ಕೇರಿದ ಟೊಮೊಟೊ, 600ಕ್ಕೆ ಜಿಗಿದ ನುಗ್ಗೆಕಾಯಿ. ಸಾಂಬಾರ್ಗೂ ಬೇಕು, ಸಾಗುಗೂ ಬೇಕು, ತರತರ ಚಳಿ ನಡುವೆ ಬಿಸಿ ಬಿಸಿ ರಸಂಗೂ ಬೇಕು. ಅಡಿಗೆ ಮನೆಯಲ್ಲಿ ಇದರ ಪಾತ್ರ ಅತ್ಯಂತ ಮಹತ್ವದ್ದು. ವೆಜ್ ಮತ್ತು ನಾನ್ ವೆಜ್ನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವುದು ಈ ಕೆಂಪು ಸುಂದರಿ ಟೊಮೊಟೊ. ಅದೇ ಟೊಮೊಟೊ ದರ ಇದೀಗ ಮುಗಿಲು ಮುಟ್ಟಿದೆ. ಅರವತ್ತಕ್ಕೇರುವ ಮತ್ತು 3ಕ್ಕೆ ಇಳಿಯುವ ತರಕಾರಿ ಅಂದ್ರೆ ಅದು ಟೊಮೊಟೊ. ಒಮ್ಮೆ ಕೇವಲ 1 ಕೆಜಿ ₹1 ಇರುತ್ತೆ, ಕೆಲವೊಮ್ಮೆ ಶತಕಕ್ಕಿರುತ್ತೆ. ಹೀಗೆ ಆಟವಾಡ್ತಿರೋ ಟೊಮೊಟೊ ಈಗ ಶತಕಕ್ಕೆ ಲಗ್ಗೆ ಇಟ್ಟಿದೆ. ರಾಜ್ಯ ಟೊಮೊಟೊಗೆ ಹೆಸರುವಾಸಿಯಾಗಿದೆ. ಕೋಲಾರದಲ್ಲಿಯೂ ಕೂಡ 15 ಕೆಜಿ ಟೊಮೊಟೊ ಬೆಲೆ 600ರ ಗಡಿ ದಾಟಿದೆ. ಟೊಮೊಟೊ ಕತೆ ಅಷ್ಟಾದ್ರೆ ಇತ್ತ ನುಗ್ಗೆಕಾಯಿ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಬೆಂಗಳೂರಿಗೆ ನಿತ್ಯ 100 ಟನ್ ನುಗ್ಗೆಕಾಯಿ ಬರ್ತಾ ಇತ್ತು, ಆದ್ರೆ ಈಗ ಕೇವಲ 30 ಟನ್ ಮಾತ್ರ ಬರ್ತಿದೆ. 1 ಕೆಜಿ ನುಗ್ಗೆಕಾಯಿ ಬೆಲೆ ಸರಿಸುಮಾರು ₹600 ಆಗಿದೆ. ತಮಿಳುನಾಡಿನಲ್ಲಿ ಹೆಚ್ಚಾಗಿ ನುಗ್ಗೆಕಾಯಿ ಬೆಳೀತಾ ಇದ್ದು, ಈ ದಿತ್ವ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ನುಗ್ಗೆಕಾಯಿ ಸಪ್ಲೈ ನಿಂತು ಹೋಗಿದೆ. ತಮಿಳುನಾಡಿನಿಂದ ಬರುವಂತಹ ನುಗ್ಗೆಕಾಯಿ ಬ್ರೇಕ್ ಬಿದ್ದ ಕಾರಣ ಸಿಲಿಕಾನ್ ಸಿಟಿಯಲ್ಲಿ ನುಗ್ಗೆಕಾಯಿ ಬೆಲೆ ಗಗನಕ್ಕೇರಿದೆ. ಇನ್ನುಳಿದ ಎಲ್ಲ ತರಕಾರಿಯ ಬೆಲೆಯೂ ಕೂಡ 100ರ ಗಡಿಯಲ್ಲಿ ನಿಂತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.